ಮೀನುಗಾರಿಕೆ ಕರಾವಳಿಯ ಉದ್ಯಮ, ಕಡಲ ಮಕ್ಕಳ ಜೀವಾಳ ಕೂಡ. ಆದರೆ ಈ ಬಾರಿ ಕಡಲ ಮಕ್ಕಳು ನಷ್ಟವನ್ನ ಅನುಭವಿಸಿದ್ದಾರೆ. ಮೀನುಗಾರಿಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾಹಸ ಬೋರ್ಗರೆವ ಸಮುದ್ರದಲ್ಲಿ ಮತ್ಸ್ಯ ಬೇಟೆಯಾಡೋ ಮೀನುಗಾರರ ಬದುಕೆ ಒಂದು ರೀತಿಯ ಸಾಹಸ. ಭರ್ಜರಿ ಬೇಟೆಯಾಡಿ ಮೀನು ಸಿಕ್ಕಿದ್ರೆ ನುಗ್ಗಿ, ಒಂದು ವೇಳೆ ಬೇಕಾದಷ್ಟು ಮೀನುಗಳು ಸಿಗದಿದ್ರೆ ನಷ್ಟ ಗ್ಯಾರಂಟಿ. ದುರಂತ ಅಂದ್ರೆ ಮೀನುಗಾರಿಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಸೆಪ್ಟೆಂಬರ್ನಲ್ಲಿ ಮೀನುಗಾರಿಕಾ ಋತು ಆರಂಭವಾದ್ರೆ ಮೇ ಕೊನೆಗೆ ಮೀನುಗಾರಿಕಾ ಋತು ಕೊನೆಗೊಳ್ಳುತ್ತದೆ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮೀನುಗಾರಿಕೆಗೆ ನಿಷೇಧ ಇದೆ. ಈ ಸಮಯದಲ್ಲಿ ನಾಡದೋಣಿ ಮೀನುಗಾರಿಕೆ ಮಾತ್ರ ನಡೆಸಬಹುದು. ಕಳೆದ ಬಾರಿಯ ಮೀನುಗಾರಿಕಾ ಋತುವಿನಲ್ಲಿ 4154.79 ಕೋಟಿ ವ್ಯವಹಾರ ನಡೆದರೆ ಈ ಬಾರಿ 3587.13 ವ್ಯವಹಾರ ನಡೆದಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ 567.66 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಈ ಬಾರಿ ಅದು ಎಲ್ಲ ಬೋಟಿನವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು. ಅಂದ್ರೆ ಕಾರಣ, ಉದಾಹರಣೆಗೆ ಈಗಾಗಲೇ ಕಟ್ಟಿರುವ ಬೋಟ್ಗಳು, ಇದು ಕಟ್ಟಿ 1 ತಿಂಗಳು ಮೇಲೇನೆ ಆಯ್ತು, ಒಂದು ನಿಂತ ಬೋಟ್ಗಳೇ ಲೆಕ್ಕ ಇಲ್ಲ. ಸಮುದ್ರದಲ್ಲಿ ಇರುವಂತದ್ದು 25-30%. ಮಾರ್ಚ್ ಏಪ್ರಿಲ್ ಮೇ ಅಂತ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುವಂತ ಒಂದು ರೀತಿ ಅದು. ಯಾಕಂತೇಳಿದ್ರೆ ಈ ಬಾರಿ ಎಲ್ಲರೂ 100% ಓಡುವಂತ ಬೋಟ್ಗಳು ಈ ಬಾರಿ ನಿಂತಿದೆ. ಇದು ಅತಿ ದೊಡ್ಡ ನಷ್ಟ ನಮಗೆ. ಒಂದು ತಾಪಮಾನ ವೈಪರೀತ್ಯ ಅಂತ ನಾವು ಹೇಳ್ತೇವೆ, ಅವೈಜ್ಞಾನಿಕ ಫಿಶಿಂಗ್ ಅಂತ ಹೇಳ್ತೀವಿ. ಅಂತೂ ಯಾವುದೇ ಆದರೂ ಇದು ಮೀನುಗಾರರಿಗೆ ತಡ್ಕೊಳ್ಳಲಿಕ್ಕೆ ಆಗದೇ ಇರುವಂಥ ದೊಡ್ಡ ಒಂದು ಪ್ರಮಾಣದ ನಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಲೈಟ್ ಫಿಶಿಂಗ್ ನಿಷೇಧ ಇದ್ರೂ ಕೇರಳ, ಗೋವಾ, ತಮಿಳುನಾಡಿನ ಮೀನುಗಾರರು ಅವೈಜ್ಞಾನಿಕ ಲೈಟ್ ಫಿಶಿಂಗ್ ನಡೆಸುತ್ತಿದ್ದಾರೆ. ಇದರಿಂದ ರಾಜ್ಯ ಮೀನುಗಾರಿಕೆಗೆ ಅನ್ಯಾಯವಾಗುತ್ತಿದೆ. ಜೊತೆಗೆ ಈ ಬಾರಿ ಬಿಸಿಲ ಬೇಗೆಗೆ ಮೀನುಗಳು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಮುದ್ರದ ಆಳ ಸೇರಿ ಮೀನಿನ ಕೊರತೆ ಎದುರಾಗಿಸುವಂತಾಗಿದೆ ಅನ್ನೋದು ಮೀನುಗಾರರ ಅಳಲು. ಕರಾವಳಿ ಆರ್ಥಿಕತೆಗೆ ದೊಡ್ಡ ಕೊಡುಗೆಯೇ ಮೀನುಗಾರಿಕೆ. ಈ ಬಾರಿ ಕಳೆದ ಬಾರಿಗಿಂತ ಕಡಿಮೆ ವ್ಯವಹಾರ ನಡೆದಿದೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅವೈಜ್ಞಾನಿಕ ಮೀನುಗಾರಿಕೆ ನಡೆಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುವ ಆಗ್ರಹ ಮೀನುಗಾರರದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೇಸಿಗೆ ರಜೆ ಬಂದ್ರೆ ಸಾಕು, ರಾಜ್ಯದ ಮೂಲೆ ಮೂಲೆಯಿಂದ ಜನ ಉಡುಪಿಗೆ ಪ್ರವಾಸವನ್ನ ಕೈಗೊಳ್ತಾರೆ. ದೇವಾಲಯ, ಸಮುದ್ರ, ಬೀಚ್ ಸುತ್ತಾಟ ಮಾಡಿ ದ್ವೀಪ ವಿಹಾರ ಮಾಡುವಂತಹ ಆಸೆಗಳನ್ನ ಹೊತ್ಕೊಂಡು ಬರ್ತಾರೆ. ಆದರೆ ಸದ್ಯ ಬರುವ ಪ್ರವಾಸಿಗರಿಗೆ ಆಸೆ ನಿರಾಸೆಯಾಗುವುದಂತೂ ಮಾತ್ರ ಗ್ಯಾರಂಟಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ಮುಂದೆ ರಜೆಯ ಮಜಾ ಸವಿಯಲು ಉಡುಪಿಗೆ ಬರುವ ಪ್ರವಾಸಿಗರಿಗೆ ಕೊಂಚ ನಿರಾಸೆಯಾಗೋದಂತೂ ಗ್ಯಾರಂಟಿ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಪ್ರಾರಂಭಗೊಂಡಿದೆ. ಮಳೆಗಾಲಕ್ಕೆ ಮುನ್ನ ಬೀಚ್ ಮತ್ತು ದ್ವೀಪದಲ್ಲಿ ಕೆಲವು ನಿರ್ಬಂಧಗಳಿವೆ. ಮುಖ್ಯವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಟೂರಿಸ್ಟ್ ಬೋಟ್ಗಳು ಸ್ಥಗಿತವಾಗ್ತವೆ. ಮತ್ತೊಂದು ಕಡೆ ಸಮುದ್ರಕ್ಕೆ ಇಳಿಯೋದನ್ನು ಕೂಡ ನಿರ್ಬಂಧ ಮಾಡಲಾಗುತ್ತೆ. ಸೊ ಬಂದಿದ ತಕ್ಷಣ ಅವ್ರನ್ನ ಕೇಳಿದಾಗ ನೋ ವಾಟರ್ ಗೇಮ್ಸ್ ಮತ್ತೆ ಹೈಲ್ಯಾಂಡ್ಗೂ ಹೋಗಕ್ ಬಿಟ್ಟಿಲ್ಲ. ಸೊ ಲೈಕ್ ತುಂಬಾ ಬೇಜಾರಾಯ್ತು. ಸೊ ಅಲ್ಲಿ ಅಷ್ಟು ದೂರದಿಂದ ಬಂದು ನಮ್ಗೆ ಏನು ಸಿಗ್ಲಿಲ್ಲ, ಜಸ್ಟ್ ರೆಸಾರ್ಟ್ ಮತ್ತೆ ಬೀಚ್ ಅಷ್ಟೇ. ಇವಾಗ ಲಾಸ್ಟ್ ಟೈಮು ಅಷ್ಟು ಚಾನ್ಸ್ ಸಿಗ್ಲಿಲ್ಲ ನಮ್ಗೆ ಗೇಮ್ಸ್ ಆಡೋದಕ್ಕೆ. ಹೌದು, ತುಂಬಾ ಖುಷಿ ಆಗುತ್ತೆ. ನಾವು ಹೈಲ್ಯಾಂಡ್ ಹೋಗ್ಬೇಕಂತಾನೆ ಬಂದಿದ್ದು, ಬಟ್ ಸಿಗ್ಲಿಲ್ಲ ಚಾನ್ಸ್ ನಮ್ಗೆ ಈ ಸತಿ ಹೋಗಕ್ಕೆ. ಉಡುಪಿಯ ಪ್ರಸಿದ್ಧ ಪ್ರವಾಸಿ ತಾಣ ಮಲ್ಪೆ ಬೀಚ್ ಮತ್ತು ಸೈಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವ ಟೂರಿಸ್ಟ್ ಬೋಟುಗಳು ಮುಂದಿನ 4 ತಿಂಗಳು ಪ್ರವಾಸಿಗರಿಗೆ ಲಭ್ಯವಿರಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕರಾವಳಿ ಪ್ರವಾಸಕ್ಕೆ ಬರುವ ಮಂದಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ನಿರಾಸೆಯೊಂದಿಗೆ ತೆರಳಬೇಕಾಗುತ್ತದೆ. ಆದ್ದರಿಂದ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ತಮ್ಮ ಪ್ರವಾಸವನ್ನು ಮುಂದೂಡುವುದು ಉತ್ತಮ.
ಬೇಸಿಗೆ ರಜೆ ಇರೋ ಕಾರಣ ರಾಜ್ಯದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಉಡುಪಿಗೆ ಬರ್ತಾರೆ. ಒಂದು ಕಡೆಯಿಂದ ಮುಂಗಾರು ಮಳೆ ಆರಂಭದ ಮುನ್ಸೂಚನೆ ಸಿಕ್ಕಿರುವಂಥದ್ದು, ಇನ್ನೊಂದು ಕಡೆ ಸಮುದ್ರ ಸಾಕಷ್ಟು ರಫ್ ಆಗಿರುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಸಮುದ್ರ ರಫ್ ಆಗಿರುವಂಥದ್ದು. ಹಾಗಾಗಿ ಅಪಾಯದ ಮುನ್ಸೂಚನೆಗಳಿರುವಂಥದ್ದು. ಬರುವಂಥ ಪ್ರವಾಸಿಗರು ಸಾಕಷ್ಟು ನೀರಿನಲ್ಲಿ ಆಟ ಆಡಬೇಕು, ಈಜಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಲ್ಪೆಗೆ ಆಗಮಿಸ್ತಾರೆ. ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಬೀಚಿನ ತೀರದಲ್ಲಿರುವಂಥ ಎಲ್ಲ ಸ್ಪೋರ್ಟ್ಸ್ಗಳನ್ನು ಕೂಡ ಸ್ಥಗಿತಗೊಳಿಸಿರುವಂಥದ್ದು. ಪ್ರವಾಸಿಗರಿಗೆ ರೂಲ್ಸ್ನಿಂದ ನಿರಾಸೆಯಾದರೂ ಕೂಡ ನಿಷೇಧ ಹೇರೋದು ಅನಿವಾರ್ಯವಾಗಿದೆ. ಮಳೆಗಾಲ ಆರಂಭವಾದರೆ ದಿನಗಳೆದಂತೆ ಸಮುದ್ರ ಪ್ರಕ್ಷುಬ್ಧಗೊಳ್ಳುವ ಕಾರಣ ಪ್ರವಾಸಿಗರ ಪ್ರಾಣ ಅಪಾಯ ಉಂಟಾಗಬಾರದು ಎನ್ನುವ ಕಾರಣಕ್ಕೆ ಜಿಲ್ಲಾಡಳಿತ ಸದ್ಯ ಸೂಕ್ತ ಕ್ರಮ ಕೈಗೊಂಡಿದೆ. ನೀವು ಕೂಡ ಕರಾವಳಿ ಪ್ರವಾಸ ಪ್ಲಾನ್ ಮಾಡಿದ್ರೆ ಮುಂದೂಡುವುದು ಉತ್ತಮ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.